ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈಗ 9:30 ಆಗ್ತಾ ಇದೆ. ಸೊ ಇವತ್ತು ಧಾರ ಮುಹೂರ್ತ ಹಾಗೂ ರಿಸೆಪ್ಷನ್ನು. ಈಗ ನಾವು ಧಾರೆ ಅಟೆಂಡ್ ಮಾಡೋದಕ್ಕೆ ಹೋಗಬೇಕು. ಧಾರೆ ತುಂಬಾ ಲೇಟಾಗಿ ಬಂದಿದೆಯಂತೆ ಗಂಡು ಹೆಣ್ಣಿನ ನಕ್ಷತ್ರಕ್ಕೆ. ಹಾಗಾಗಿ ನಾವು ನಿಧಾನಕ್ಕೆ ರೆಡಿ ಆಗ್ತಾ ಇದ್ದೀವಿ. ನಾನು 6:30ಗೆ ಎದ್ದೆ, ಬಟ್ ಎದ್ಬಿಟ್ಟು ಏನಾದರೂ ಸ್ವಲ್ಪ ಎಡಿಟಿಂಗ್ ಮಾಡೋಣ ಅಂತ ನೋಡಿದೆ. ನೆಟ್ ಪ್ರಾಬ್ಲಮ್ಮು, ರೂಮ್ ಒಳಗಡೆ ನೆಟ್ಟೇ ಸಿಗ್ತಾ ಇಲ್ಲ, ಅಥವಾ ನಂದೇನಾದರೂ ಇಶ್ಯೂ ಆಗಿದೆಯಾ ಗೊತ್ತಿಲ್ಲ. ಅದಕ್ಕೆ ಮಾಡೋದಕ್ಕೆ ಆಗಿರಲಿಲ್ಲ. ಫೈನಲಿ ಬಿಟ್ಬಿಡು, ಇವತ್ತು ನಾನು ವ್ಲಾಗ್ ಹಾಕೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿ ಬಂದೆ. ನಂದಾದ್ಮೇಲೆ ರಾಜೇಶ್ ಇದ್ದರು. ರಾಜೇಶ್ ಆದಮೇಲೆ ನಾನುಗೆ ನೆನೆ ಫುಲ್ ಆಟ ಆಡಿದ್ದು ಕಾಲೆಲ್ಲ ನೋವು ಬಂದುಬಿಟ್ಟಿದೆ ಅಂತ ಹೇಳೋಕ್ಕೆ ಮನಸ್ಸಿಲ್ಲ ಪಾಪ. ಇನ್ನೇನು ಮಾಡ್ತೀರೋ, ಹೋಗ್ಬೇಕಲ್ಲ ಅಂದ್ಬಿಟ್ಟು ಎಬ್ಬರಿಸಿ ಈಗ ರೆಡಿ ಆಗ್ತಾ ಇದ್ದೀವಿ. ಇನ್ನೇನು ಸೀರೆ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ಮುಗೀತು, ರೆಡಿ ಟು ಗೋ. ತಿಂತಾರೆ, ಕಾಫಿ ತರಿಸಿದ್ದಾರೆ. ಆ್ಯಕ್ಚುಲಿ ಅಲ್ಲೇ ತಿಂಡಿಗೆ ಬನ್ನಿ ಅಂದರು. ನನಗೆ ಆಗೋಯ್ತು ನೋಡಿ. ಆ್ಯಂಡ್ ನನ್ನ ಹೋಲ್ ಲುಕ್ ಆಮೇಲೆ ತೋರಿಸ್ತೀನಿ. ರಾಜೇಶ್ ಸೀರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ನೋಡಿದಾಗ ಏನೋ ಒಂಥರ ಅಷ್ಟೊಂದು ಎಲಿಗೆಂಟ್ ಅನ್ನಿಸ್ತಾ ಇರಲಿಲ್ಲ, ಆದರೆ ಉಟ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತಿದ್ರು. ಕಾಣಿಸುತ್ತೆ. ಸೊ ಬನ್ನಿ, ಕಾಫಿ ಕುಡಿದ್ಬಿಡ್ತೀನಿ, ಆಮೇಲೆ ಹೇರ್ ಸ್ಟೈಲ್ ಮಾಡಿಕೊಂಡು ನಿಮಗೆ ಹೋಲ್ ಲುಕ್ ತೋರಿಸ್ತೀನಿ. ಸೊ ಚೌಟ್ರಿ ತನಕ ಹೋಗೋದಕ್ಕೆ ಮಾಮ ಕಾರ್ ಕಳಿಸಿದ್ದಾರೆ. ಇಲ್ಲೂ 3 ಫ್ಯಾಮಿಲಿ ಇದೆ. ಇನ್ನೊಂದು ನಿಮ್ಮ ನೀನು ಮುಂದೆ ಕೂರೋದ್ರೆ ಕೂರೋ, ನಿಮಗೆ ಹಿಂಸೆ ಆದರೆ. ಚೌಲ್ಟ್ರಿಗೆ ಬರೋದಕ್ಕೂ ತಿಂಡಿ ಮಾಡಿದ್ವಿ. ಆಮೇಲೆ ನೋಡ್ತೀವಿ ಇನ್ನು ಹಳದಿ ಶಾಸ್ತ್ರ ಮಾಡ್ತಾ ಇದ್ದಾರೆ. ಮೇ ಬಿ ನೆನೆ ರಾತ್ರಿನೂ ಮಾಡಿದ್ದಾರೆ, ಬೆಳಿಗ್ಗೆನೂ ಮಾಡಿದ್ದಾರೆ. ಯಾಕಂದರೆ ನಾನು ಚಿಕ್ಕತ್ತೆ ಕೇಳಿದ್ದೆ, ಅವರು ಹೇಳಿದರು ಚೌಲ್ಟ್ರಿಗೆ ಹೋದ್ಮೇಲೆ ಅಲ್ಲಿ ರಾತ್ರಿ ಮಾಡ್ತಾರೆ ಮತ್ತು ಬೆಳಿಗ್ಗೆ ಧಾರೆ ಮುಂಚೆ ಕೂಡ ಮಾಡ್ತಾರೆ. ಅದಕ್ಕೆ ನಾವು ಮನೇಲಿ ಮಾಡಲಿಲ್ಲ ಅಂತ ಹೇಳಿದರು. ಸೊ ಇಲ್ಲೇ ಅರಿಶಿನ ಹಚ್ಚಿ, ಇಲ್ಲೇ ನೀರು ಹಾಕಿ, ಇಲ್ಲೇ ಡ್ರೆಸ್ ಕೂಡ ಚೇಂಜ್ ಮಾಡಿಸ್ತಾ ಇದ್ದಾರೆ. ಸೊ ಇದು ಕೂಡ ನನಗೆ ಹೊಸದು. ಹುಡುಗ ಹುಡುಗಿನ ಪಕ್ಕನೇ ಕೂರಿಸಿ ಈ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಹಾಗೆ ಮಾಡೋದಿಲ್ಲ. ಮೊದಲು ಹುಡುಗನಿಗೆ ಮಾಡ್ತಾರೆ, ಹುಡುಗನ ಸ್ನಾನ ಆದಮೇಲೆ ಹುಡುಗಿಗೆ ಹಚ್ಚಿ ಹುಡುಗಿಗೆ ಸ್ನಾನ ಮಾಡಿಸ್ತಾರೆ. ಆಮೇಲೆ ಸಪ್ರೇಟೇನೆ, ಒಬ್ರಿಗೊಬ್ರು ನೋಡಿಕೊಂಡು ಅಥವಾ ಪಕ್ಕ ಕೂರಿಸ್ಕೊಂಡು ಮಾಡೋ ಹಾಗಿಲ್ಲ. ಸೊ ಒಬ್ಬೊಬ್ಬರಿಗೆ ಸಪ್ರೇಟ್ ಆರತಿ ಮಾಡ್ತಾರೆ. ಸೊ ಇದೆಲ್ಲ ಆದಮೇಲೆ ಈಗ ಅವರು ಧಾರೆಗೆ ರೆಡಿ ಆಗಬೇಕು. ರಾಜೇಶ್ ಮತ್ತು ರೋಷನ್ ಮತ್ತು ಅಪ್ಪು 3 ಜನನೂ ನೋಡಿ ಅಲ್ಲಿ ನಿಂತಿದ್ರು ರೆಡಿಯಾಗಿ. ಎಲ್ಲರೂ ಧಾರೆಗೆ ರೆಡಿಯಾಗಿ ಬಂದಿದ್ದೀವಿ. ಈಗ ಹೇಳಿದ್ನಲ್ಲ ಲೇಟು ಧಾರೆ ಅಂದ್ಬಿಟ್ಟು, ಅದಕ್ಕೆ ನಿಧಾನಕ್ಕೆ ಆಗ್ತಾ ಇದೆ. ಈಗ ಸುಮಾರು ಹೊತ್ತು ಇನ್ನು ಟೈಮ್ ಇದೆ. ಅದಕ್ಕೆ ಈಗ ಫೋಟೋ ಸೆಷನ್ ಮಾಡಿಸ್ಕೊಳ್ತಾ ಇದ್ದೀವಿ. ಮದುವೆ ಅಂದಮೇಲೆ ಇನ್ನೇನು ಅಲ್ವಾ, ಚೆನ್ನಾಗಿ ರೆಡಿ ಆಗೋದು, ಎಲ್ಲರನ್ನೂ ಖುಷಿಯಾಗಿ ಮೀಟ್ ಆಗೋದು, ಮಾತಾಡ್ಸೋದು, ಮತ್ತು ಫೋಟೋ ಸೆಷನ್. ಇದು ಮಂಟಪಕ್ಕೆ ನಡ್ಕೊಂಡು ಹೋಗೋದಕ್ಕೆ ಅಂತ ಮಾಡಿರೋ ಪಾತ್. ನಾನು ಅನ್ಕೊಂಡೆ ಇಲ್ಲೇನೆ ಸಪ್ತಪದಿ ತುಳಿಯೋದಕ್ಕೆ ಅರೇಂಜ್ ಮಾಡ್ತಾರೆ ಅಂದ್ಬಿಟ್ಟು, ಬಟ್ ಇಲ್ಲ, ಎಂಟ್ರಿ ಕೊಡೋದಕ್ಕೆ ಇಲ್ಲಿಂದ ಎಂಟರ್ ಆಗೋದು.
ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಮಕ್ಕಳು ಯಾವುದ್ರಲ್ಲಿ ಬ್ಯುಸಿ ಇದ್ದಾರೆ ಅಂತ ಹೇಳ್ಬಿಟ್ಟು, ಇನ್ನು ಧಾರೆ ಶುರು ಆಗಿರಲಿಲ್ಲ, ಧಾರೆ ಶುರು ಆದರೂ ಒಂದೇ, ಆಗಲಿಲ್ಲ ಅಂದರೂ ಒಂದೇ. ಈ ಮಕ್ಕಳಿಗೆ ಆಟ ಆಡಬೇಕು, ಅದರಲ್ಲೂ ಫೋನಲ್ಲೇ ಆಟ ಆಡಬೇಕು. ಚೆನ್ನಾಗಿ ಫೋನಲ್ಲಿ ಆಟ ಆಡ್ಬಿಟ್ಟು ಸ್ವಿಚ್ ಆಫ್ ಮಾಡಿಬಿಟ್ಟು ಬೈಸ್ಕೊಂಡಿದ್ದಾರೆ ಎಲ್ಲರೂ. ಧಾರೆ ಕಾರ್ಯಗಳು ಶುರು ಆಗಿದೆ. ಅತ್ತೆ ಮಾವನ ಕರೆದಿದ್ದಾರೆ, ಏನೋ ಪೂಜೆ ಮಾಡಿಸ್ತಾ ಇದ್ದಾರೆ. ಮಾವನ ಫ್ಯಾಮಿಲಿಯಲ್ಲಿ ನಮ್ಮ ಮಾವನೇ ದೊಡ್ಡವರು, ಇನ್ನು ತಮ್ಮಂದಿರಿದ್ದಾರೆ, ತಂಗಿದಿರಿದ್ದಾರೆ. ಈ ಕಡೆ ಏನು ಯಾವ ರೀತಿ ಅಂತ ಗೊತ್ತಿಲ್ಲ, ಬಟ್ ಅತ್ತೆ ಮಾವನೇ ದೊಡ್ಡವರು ಅಂದ್ಬಿಟ್ಟು ಫ್ಯಾಮಿಲಿಯಲ್ಲಿ ಅವ್ರ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಇದಾದ್ಮೇಲೆ ಚಿಕ್ಕ ಅತ್ತೆ ಮಾವ ಬಂದು ಮಾಡಿದ್ರು, ಪೂಜೆ ಎಲ್ಲ ಕಂಟಿನ್ಯೂ ಮಾಡಿದ್ರು. ಅದು ಅವ್ರು ಯಾವಾಗ ಬಂದಿದ್ದು ಅಂದರೆ ಅಳಿಯ ಮಂಟಪಕ್ಕೆ ಬಂದಮೇಲೆ. ಸೊ ಅಳಿಯ ಬಂದ ಮೇಲೆ ಅಳಿಯನ್ನ ಕಾಲು ಕೂಡ ತೋಳ್ಸಿದ್ರಂತೆ. ನಾವು ಅದನ್ನು ನೋಡಲಿಲ್ಲ, ಯಾಕಂದರೆ ನಾವು ಇಲ್ಲಿ ಇರಲಿಲ್ಲ, ನಮಗೆ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ರು. ಹುಡುಗ ಎಂಟ್ರಿ ಕೊಟ್ಟ ಮೇಲೆ ಕೆಲವೊಂದು ಪೂಜೆ ಆಗಬೇಕು, ಅದಾದಮೇಲೆ ಹುಡುಗಿ ಬರೋದಂತೆ. ಸೊ ನಾವು ಹುಡುಗಿ ಹತ್ರ ಕಾಯ್ತಾ ಇದ್ವಿ. ಸೊ ಇನ್ ಶಾರ್ಟ್ ಹೇಳ್ಬೇಕಂದ್ರೆ, ನೀವೇ ಹೇಳಿದ ಪ್ರಕಾರ ಉತ್ತರ ಕರ್ನಾಟಕದ ರೀತಿ ರಿವಾಜುಗಳು ನಾವೇನು ಫಾಲೋ ಮಾಡ್ತೀವೋ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗೇ ಇದೆ. ಸ್ವಲ್ಪ ಸೈಡು ಸೈಡು ಸೈಡು. ಇದು ಕೂಡ ನಮಗೆ ಹೊಸದು. ನಾರ್ತ್ ಇಂಡಿಯಾ ಕಡೆ ಈ ಹಿಂದಿಯವರು ಇರ್ತಾರಲ್ವ, ಅವರು ಈ ಥರ ಮಾಡ್ತಾರೆ, ಬಟ್ ನಮಗೆ ಇದು ಹೊಸದು. ಆ್ಯಂಡ್ ಹುಡುಗಿ ನೋಡ್ಬೋದು, ನನ್ನ ನಾದ್ನಿ, ಚಿಕ್ಕ ನಾದ್ನಿ, ಇವಳಿಗಿಂತಾನು ಒಬ್ಳು ಚಿಕ್ಕ ನಾದ್ನಿ ಇದ್ದಾಳೆ, ಇನ್ನೂ ಒಬ್ಳು ಜೀಜಾಬಾಯಿ ಅಂದ್ರೆ ಶಿವಾಜಿ ಮಹಾರಾಜರ ತಾಯಿ ಥರ ಕಾಣ್ತಾ ಇದ್ಲಲ್ವಾ. ಲೈಕ್ ಕಚ್ಚೆ ಸೀರೆ ಉಟ್ಕೊಂಡು, ದಾವಣಿ ಹಾಕ್ಕೊಂಡು ತುಂಬ ಮುದ್ದಾಗಿ ಕಾಣ್ತಾ ಇದ್ಲು.
ಇನ್ನ ಒಂದು ಇಲ್ಲಿ ನೋಡಿದ್ದೇನಂದ್ರೆ ಪರ್ದೆ ಹಿಡ್ದಿದ್ರಲ್ವಾ, ಅದು ಇಳಿಸೋದಕ್ಕೂ ಗಂಡು ಹೆಣ್ಣು ಜೀರಿಗೆ ಹಾಕ್ತಾರೆ ತಲೆ ಮೇಲೆ. ಇಲ್ಲಿ ಸುಮಾರು ಹೊತ್ತು ಆದ್ಮೇಲೆ ಅಕ್ಷತೆ ಹಾಕಿಸ್ತಾ ಇದ್ದಾರೆ. ಅಂಡ್ ಹುಡುಗಿ ತಲೆ ಮೇಲೆ ಎಲೆ ಇಟ್ಬಿಟ್ಟು ಆಮೇಲೆ ಅಕ್ಷತೆ ಹಾಕಿಸ್ತಾ ಇದ್ದಾರೆ. ಅಂಡ್ ಹುಡುಗನ್ಗೆ ಡೈರೆಕ್ಟ್ ಆಗಿ ಹಾಗೆ ಅಕ್ಷತೆ ಹಾಕಿದ್ರು. ಗಿಫ್ಟಿಂಗ್ ಟೈಮ್. ಹುಡುಗನ್ಗೆ ಏನೇನು ಆಭರಣಗಳು ಕೊಡ್ತೀವಿ ಅಂತ ಹೇಳಿದ್ರು ಅದನ್ನೆಲ್ಲ ಈಗ ಕೊಡ್ತಾ ಇದ್ದಾರೆ. ಅದು ಅಣ್ಣನ ಕೈಯಲ್ಲಿ ಹಾಕಿಸ್ತಾ ಇದ್ದಾರೆ. ರಾಜೇಶ್ ಕೂಡ ಹಾಕಿದ್ರು. ಆಮೇಲೆ ರೋಷನ್ ಬ್ರೇಸ್ಲೆಟ್ ಏನೋ ವೇರ್ ಮಾಡಿಸಿದ್ರು. ಆ್ಯಂಡ್ ಇನ್ನೂ ಒಂದು ಇಲ್ಲಿ ನೋಡಿದ್ದು, ಈ ಅರಿಶಿನದ ದಾರಕ್ಕೆ ಅರಿಶಿನದ ಕೊಂಬನ್ನು ಕಟ್ಟಿದ್ದಾರೆ. ಅದು ಹಾಕಿದಾಗ ಅಥವಾ ಅದನ್ನು ಕಟ್ಟಿದಾಗ ಮದುವೆ ಅಂತ ನಾವು ಕನ್ಸಿಡರ್ ಮಾಡೋದಲ್ವಾ. ಇಲ್ಲಿ ಇಬ್ಬರಿಗೂ ಒಬ್ರಿಗೊಬ್ರು ಹಾಕ್ಸಿದ್ರು. ಅದಾದಮೇಲೆ ಈಗ ನೋಡಿ ಮಾಂಗಲ್ಯ ಧಾರಣೆ ನಡೀತಾ ಇದೆ. ಒಂದು ಚಿನ್ನದ ಚೈನ್ ಇದೆ, ಅದಕ್ಕೂ ಸಣ್ಣ ಸಣ್ಣ ಮಾಂಗಲ್ಯ ಇದೆ. ಇನ್ನು ಒಂದು ಕರಿಮಣಿದು ಚೈನ್ ಥರ ಮಾಡಿದ್ದಾರೆ, ಅದರಲ್ಲೂ ಕೂಡ ಮಾಂಗಲ್ಯ ಇದೆ. ಈ ಶಾಸ್ತ್ರ ನಮ್ಮಲ್ಲೂ ಇದೆ, ನಂಗೆ ನೆನಪು ಕೂಡ ಇದೆ. ಅಣ್ಣ ಅಥವಾ ತಮ್ಮ ಹುಡುಗ ಹುಡುಗಿ ಕೈಗೆ ಮೊರ ಇಟ್ಕೊಂಡಿರ್ತಾನೆ ತಮ್ಮ, ಅವನು ಆ ಮೊರದಿಂದ ಕೈಗೆ ಹಾಕಬೇಕು. ಅವರು ಅಗ್ನಿಕುಂಡಕ್ಕೆ ಹಾಕ್ತಾರೆ. ಸೊ ಇಲ್ಲಿ ಇಬ್ರು ನಿಂತಿದ್ದಾರೆ ನೋಡ್ಬೋದು, ರಾಜೇಶ್ ಇದ್ದಾರೆ, ರೋಷನ್ ಇದ್ದಾರೆ. ನೆಕ್ಸ್ಟ್ ಕಿವಿ ಹಿಂಡೋ ಶಾಸ್ತ್ರ. ಸೊ ಕಿವಿ ಹಿಂಡೋದಕ್ಕೂ ಕೂಡ ಇಬ್ರು ಸೇರ್ಕೊಂಡು ಕಿವಿ ಹಿಂಡಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಸುಮಾರು ಶಾಸ್ತ್ರಗಳು ಹೊಸದಾಗಿ ನೋಡಿದ್ದಿವತ್ತು. ಸೊ ಬೆಳಗಾವಿ ಸ್ಟೈಲಲ್ಲಿ ಇವತ್ತು ಮದುವೆ ಆಗಿದೆ. ನೋಡಿ ಖುಷಿ ಆಯಿತು ನನಗೂ ಕೂಡ. ನಿಮ್ಮಲ್ಲೂ ಹೇಳ್ತಾ ಇದ್ರಿ ಉತ್ತರ ಕರ್ನಾಟಕದ ಕಡೆ ಹೀಗೇನೆ ಅಕ್ಕ ಫಾಲೋ ಮಾಡೋದು ಅಂತ ಹೇಳಿಬಿಟ್ಟು. ಸೊ ಇದೆಲ್ಲ ಆಯಿತು. ಈಗ ಸಪ್ತಪದಿ ತುಳಿತಾ ಇದ್ದಾರೆ ನವ ದಂಪತಿಗಳು. संतो जलदष्टयः ऊर्जे त्रिपति भव सामामनुव्रता भव पुत्राविन्दावै भवस्ते संतो जलदष्टयः सामामनुव्रता भव पुत्राविन्दावै भवस्ते संतो जलदष्टयः मायो भव्याय सामामनुव्रता भव पुत्राविन्दावै भवस्ते संतो जलदष्टयः प्रजाभ्यं पंचपति भव ಶಾಸ್ತ್ರ ಎಲ್ಲ ಮುಗೀತು. ಆಲ್ಮೋಸ್ಟ್ ಲಾಸ್ಟ್ ಪಂಕ್ತಿಗೆ ನಾವೀಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಇದಾದ್ಮೇಲೆ ಈಗ ರೆಸ್ಟ್, ಅಂದ್ರೆ ಅವರು ರಿಸೆಪ್ಷನ್ಗೆ ರೆಡಿ ಆಗಬೇಕು. ಹುಡುಗ ಹುಡುಗಿ ಫೋಟೋಶೂಟ್ಗೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಅವ್ರದ್ದು ಒಂದ್ಸರಿ ಊಟ ಆಗುತ್ತೆ. ಅದಾದ್ಮೇಲೆ ಅವರು ಸಂಜೆ ರಿಸೆಪ್ಷನ್ಗೆ ರೆಡಿ ಆಗಬೇಕು. ನಾವು ಕೂಡ ಈಗ ಊಟ ಮಾಡಿ ರೂಮ್ಗೆ ಹೊರಡ್ತೀವಿ. ಇನ್ನು ಮತ್ತೆ ರಿಸೆಪ್ಷನ್ ಟೈಮ್ಗೆ ಮೀಟ್ ಆಗೋಣ. ಮಧ್ಯಾಹ್ನ ಸ್ವಲ್ಪ ಕಡಿಮೆ ಕರ್ತಿದ್ರಂತೆ, ಒಂದು ಲೈಕ್ 200-300. ಈಗ ಸುಮಾರು 600-800 ಜನ ಬರೋರಿದ್ದಾರೆ ಅಂತ ತುಂಬ ಗ್ರ್ಯಾಂಡಾಗಿ ಎಲ್ಲರೂ ಅರೇಂಜ್ ಮಾಡಿದ್ರು.
ಬನ್ನಿ, ಹಾಗೆ ನಿಮ್ಗೆ ಒಂದು ರೌಂಡ್ ಅರೇಂಜ್ಮೆಂಟ್ಸ್ನೆಲ್ಲಾನು ತೋರಿಸ್ತೀನಿ. ಹಾಗೆ ಇನ್ನು ಅತ್ತೆ ಮಾವ ಅವರು ಮನೆಯಿಂದ ಬರಬೇಕಿತ್ತು, ಅವ್ರಿನ್ನ ಬಂದಿರಲಿಲ್ಲ. ರಿಸೆಪ್ಷನ್ ಕೂಡ ಇನ್ನು ಶುರು ಆಗಿರಲಿಲ್ಲ. ಹುಡುಗ ಹುಡುಗಿ ರೆಡಿ ಆಗಿದ್ರು, ಅವ್ರದ್ದು ಫೋಟೋಶೂಟ್ ನಡೀತಾ ಇತ್ತು. ಸೊ ನಾನು ಒಂದು ರೌಂಡ್ ಎಲ್ಲಾನು ತಗೊಂಡು ನಮ್ಮದು ಕೂಡ ಫೋಟೋ ಸೆಷನ್ ಶುರು ಮಾಡಿದ್ವಿ. ಅಂದರೆ ಯಾರು ಬಂದಿದ್ರು, ನಮ್ಮ ಊರಿಂದ ಬಂದಿದ್ರಲ್ವ, ಅವರು ಕೂಡ ಇವತ್ತು ಹೊರಡೋರಿದ್ರು. ಅದಕ್ಕೆ ಅವರು ಬೇಗ ಬಂದಿದ್ರು. ಆ್ಯಂಡ್ ನಾವು ಕೂಡ ಇವತ್ತೇನೆ ಹೊರಡಬೇಕಿತ್ತು. 9 ಗಂಟೆ ಟ್ರೈನ್ ಇತ್ತು. ಅದಕ್ಕೆ ನಾವು ಕೂಡ ಬೇಗ ಬಂದ್ವಿ. ಫೋಟೋ ಸೆಷನ್ ಆಯಿತು. ಆ ಹರಿಬರಿಯಲ್ಲಿ ಹುಡುಗ ಹುಡುಗಿ ಸ್ಟೇಜಿಗೆ ಬಂದ ಮೇಲೆ ತುಂಬ ರಶ್ ಆಗೋಯ್ತು. ಆ್ಯಂಡ್ ನಾವು ಕೂಡ ಬೇಗ ಹೋಗಿ ವಿಶ್ ಮಾಡಿ ಅಲ್ಲಿಂದ ಹೊರಟ್ವಿ. ಇನ್ ಶಾರ್ಟ್ ಹೇಳಬೇಕಂದ್ರೆ ಎಲ್ಲ ಅರೇಂಜ್ಮೆಂಟ್ಸು ಕೂಡ ತುಂಬಾ ಮುತುವರ್ಜಿಯಿಂದ ತುಂಬ ಚೆನ್ನಾಗಿ ಮಾಡಿದ್ರು. ಯಾರಿಗೂ ಏನು ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಇಂಟ್ರೆಸ್ಟಿಂದ ಎಲ್ಲಾನು ಮಾಡಿದ್ರು. ಸೊ ಈಗ ಸ್ನೇಹಿತರೆ ನಾವು ಊಟ ಮಾಡಿ ಹೊರಡ್ತೀವಿ. ಸಿಗೋಣ ನೆಕ್ಸ್ಟ್ ಬ್ಯಾಂಗ್ಳೂರ್ ವ್ಲಾಗ್ನೊಂದಿಗೆ. ಲೈವ್ ಕೌಂಟರ್ಸ್ ಕೂಡ ಇತ್ತು, ಚಾಟ್ ಕೌಂಟರ್ಸ್ ಕೂಡ ಇತ್ತು, ಎಲ್ಲಾನು ಟೇಸ್ಟಿಯಾಗಿತ್ತು. ಓಕೆ ಸ್ನೇಹಿತರೆ, ಬಾಯ್ ಬಾಯ್, ಟೇಕ್ ಕೇರ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.